ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತು ಕಟೋರಿ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕಂತೇಳಿ ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ತೋಡ್ ಕಟಿಂಗ್ ಮಾಡೋಣ ಬನ್ನಿ. ಈ ಥರ 4 ಫೋಲ್ಡ್ ಮಾಡಿ ರೆಡಿ ಸ್ಲೀವ್ನ ಹಿಂಗೆ ಇಟ್ಕೊಂಡು ಬಿಡ್ಬೇಕು ನೋಡ್ರಿ. ಈ ರೀತಿ ಇಟ್ಕೊಂಡು ಕಟ್ ಮಾಡೋದ್ರಿಂದ ಪರ್ಫೆಕ್ಟ್ ನಮಗೆ ಸ್ಲೀವ್ ಕಟ್ಟಿಂಗ್ ಅಂತೂ ಬಂದಾಗುತ್ತೆ. ಈ ಥರ ಮಾರ್ಕ್ ಹಾಕಿದ್ದರಿಂದ ಒಂದು ಸೇಪ್ ಕೊಟ್ಬಿಡೋಣ್ರಿ. ಸೇಪ್ ಕೊಟ್ಟ ಕಟ್ ಮಾಡ್ಕೊಂಡ್ಬಿಡೋಣ್ರಿ. ಯಾವುದೇ ಅಳತೆ ತೊಗೊಂಡ ಟೇಪ್ ಇಟ್ಕೊಳ್ಳಾರ್ದ ಸ್ಲೀವ್ ರೆಡಿ ಆಯ್ತು ನೋಡ್ರಿ. ಫ್ರಂಟ್ ಪಾರ್ಟ, ಬ್ಯಾಕ್ ಪಾರ್ಟ ಇಲ್ಲೊಂದು ಮ್ಯಾಚ್ ಹಾಕ್ಕೊಂಡ್ರಿ. ಫ್ರಂಟ್ ಪಾರ್ಟಿಂದ ಒಂದು ಮ್ಯಾಚ್ ಹಾಕ್ಕೊಂಡು ಸ್ಲೀವ್ ಅಂತೂ ರೆಡಿ ಆಯ್ತು ನೋಡ್ರಿ. ಈಗ ಉಳಿದಂಥ ಬಟ್ಟೆ ಒಳಗೆ ಬ್ಯಾಕು ಫ್ರಂಟು ಕಟ್ಟಿಂಗ್ ಮಾಡೋಣ. ಈ ರೀತಿ ನೀಟಾಗಿ ಬಟ್ಟೆನ ಫೋಲ್ಡ್ ಮಾಡಬೇಕ್ರಿ. ಎಕ್ಸ್ಟ್ರಾ ಇದ್ದ ಬಟ್ಟೆನ ಕಟ್ ಮಾಡ್ಕೊಂಡ್ಬಿಡೋಣ್ರಿ. ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಕಟ್ ಮಾಡಬೇಕಂತೆ ಈ ರೀತಿ ಫೋಲ್ಡ್ ಹಾಕಿ ನೋಡ್ರಿ. ಈಗ ರೆಡಿ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಹಾಕೋಬೇಕ್ರಿ ನಾವು. ತುಂಬ ಅಂದರೆ ಈಸಿ ಮೆಥಡ್ ರೀ. ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು. ಬ್ಯಾಕ್ ಪಾರ್ಟಿನ ನೆಕ್ ಇಲ್ಲೊಂದು ಲೈನ್ ಹಾಕ್ಕೊಂಡು ಬರೋಣ್ರಿ. ಬ್ಯಾಕ್ ಪಾರ್ಟಿಂದ ನೆಕ್ಕಿಗೊಂದು ಮಾರ್ಕ್ ಹಾಕ್ಕೊಂಡು ಬಿಡೋಣ್ರಿ. ಈಗ ಇನ್ನೇನು ಬೇಡ, ಆತ ಬಿಡ, ಅಲ್ಲೇ ಗಾಳಿ ಚಳಿತ ಬೇಡ. ನೀಟಾಗಿ ಬ್ಲೌಸ್ ಇಟ್ಕೋಬೇಕ್ರಿ ನಾವು. ಫಸ್ಟ್ ಈ ರೀತಿ ಮಾರ್ಕ್ ಹಾಕೋಬೇಕ್ರಿ. ಫ್ರಂಟ್ ಪಾರ್ಟಿಂದು ನೆಕ್ ಈ ರೀತಿ ಸೇಪ್ ಇಟ್ಕೊಂಡು ಮಾರ್ಕ್ ಹಾಕೊಂಡ್ಬಿಡ್ಬೇಕು. ಒಂದು ಲೈನ್ ಎಳ್ಕೊಂಡು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿನೇ ಬರ್ತದ್ರಿ. ಇದು ಫ್ರಂಟ್ ಪಾರ್ಟಿನ ಕೊಳ್ಳಿಂದು ನೆಕ್ ಸೇಪ್ ತಗೊಂಡೆ. ಈಗ 1.25 ಇಂಚ 1 ಇಂಚ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸೇಪ್ ಕೊಟ್ಕೊಂಡ್ಬಿಡೋಣ. ಇದು ಕಟೋರಿ ಬ್ಲೌಸ್ ಅಲ್ರಿ. ಕಟೋರಿ ಬ್ಲೌಸ್ನ ಈಸಿ ಮೆಥಡ್ ಕಟ್ಟಿಂಗ್ ರೀ ಇದು. ನಾನು ಯಾವಾಗಲೂ ಇದೇ ರೀತಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ತೀನಿ ನೋಡ್ರಿ. ಸ್ಟಿಚಿಂಗ್ ಯಾರಿಗೆಲ್ಲ ಬರ್ತೈತಲ್ರಿ, ಆರಾಮಾಗಿ ಈ ರೀತಿ ಕಟೋರಿ ಬ್ಲೌಸ್ನ ಕಟ್ ಮಾಡ್ಬೋದು ನೋಡ್ರಿ. ಇಲ್ಲಿ 3 ಇಂಚ ಇಟ್ಕೊಂಡು 5.5 ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ 4 ಇಂಚ್ ಮಾರ್ಕ್ ಹಾಕ್ಕೊಂಡು 1 ಇಂಚ್ ಇವೆಲ್ಲ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ. ಸೇಪ್ ತಗೊಂಡು ಇದು ಕ್ರಾಸ್ ಪಟ್ಟಿದ್ರಿ. ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ಕ್ರಾಸ್ ಪಟ್ಟಿದು ಒಂದು ಸೇಪ
ಒಂದು ಲೈನ್ ಹಾಕ್ಕೊಂಡು ಬಿಡೋಣ. ಈಗ ಈ ಎಡ್ಜಾಗ ಕಟ್ ಮಾಡಿ ತೆಗೆದು ಬಿಡೋಣ. ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡೋಣ. ಬಟ್ಟೆ ಕಟ್ ಮಾಡುವಾಗ ನೀಟಾಗಿ ಇಟ್ಕೋಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬಟ್ಟೆ ಹೆಚ್ಚು ಕಡಿಮೆ ಆಗಿಬಿಡ್ತೈತೆ. ಅದಕ್ಕೆ ಕಟ್ ಮಾಡೋಕೆ ಮುಂದೆ ನೀಟಾಗಿ ಇಟ್ಕೊಂಡು ಕಟ್ ಮಾಡಿಬಿಡೋದು. ಈಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಎರಡು ಒಂದೇ ಸಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಫ್ರಂಟ್ ಪಾರ್ಟ್ಗಳನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಶೋಲ್ಡ್ರ್ ಜಾಯಿಂಟ್ ಇರ್ತೈತಲ್ರಿ, ಅದನ್ನೀಗ ಕಟ್ ಮಾಡಿಕೊಂಡು ತೆಗೆದ್ಬಿಡೋಣ. ಬ್ಯಾಕ್ ಪಾರ್ಟಿಂದು ಕೊಳ್ಳ ಒಂದು ಸೇಪ್ ಕೊಟ್ಕೊಂಡು ಅದನ್ನು ಕಟ್ ಮಾಡಿ ತೆಗೆದ್ಬಿಡೋಣ. ಈಸಿ ಮೆಥಡ್ ನೋಡ್ರಿ ಇದು. ಕಟೋರಿ ಬ್ಲೌಸ್ ಕಟ್ಟಿಂಗ್ ತೋರ್ಸತ್ತೀನಿ ನಾನು. ಎಡ್ಜ ಕಟ್ ಮಾಡಿ ತೆಗೆದ್ಬಿಡೋಣ್ರಿ. ಎಕ್ಸ್ಟ್ರಾ ಪಾರ್ಟ್ ಈಗ ಕಟೋರಿ ಸೇಪ್ ನೋಡಿ. ಇದು ಯೂಸ್ ಆಗಂಗಿಲ್ಲ ರೀ ನಮ್ಗೆ. ಒಂದು ಎಕ್ಸ್ಟ್ರಾ ಪಾರ್ಟ್ ತಕ್ಕೋಬೇಕು. ಅದಕ್ಕಾಗಿ ಒಂದು ರೆಡಿ ಮಾಡಿ ಇಟ್ಕೊಂಡೇನ್ರಿ ನಾನು. ಅದನ್ನಿಟ್ಟು ಕಟ್ ಮಾಡ್ಕೊಂಡ್ಬಿಡ್ತೇನೆ ರೀ. ಪ್ರತಿ ಸಲನೂ ಒಂದು ಅಳತೆ ತೊಗೊಂಡು ಕಟ್ ಮಾಡಬೇಕನ್ನೋ ಅವಶ್ಯನೇ ಇಲ್ಲ. ಈ ರೀತಿ ಒಂದು ಕಟ್ ಮಾಡಿ ತೆಗೆದಿಟ್ಕೊಂಡ್ರೆ ನಮ್ಗೆ ಯೂಸ್ ಆಕೈತೆ ನೋಡಿರಿ. ಅದನ್ನಿಟ್ಟು ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ. ಒಮ್ಮೆ ರೆಡಿ ಮಾಡಿ ಇಟ್ಕೊಂಡಿದಂದ್ರೆ ಈ ರೀತಿ ಕಟ್ಟಿಂಗ ಅನುಕೂಲ ಆಕೈತೆ ನೋಡಿರಿ. ಇದು ಚಿಕ್ಕ ಪೀಸ್ ಇರ್ತೈತೆ ರೀ. ಇದು ಯೂಸ್ ಆಗಂಗಿಲ್ಲ ರೀ ನಮ್ಮ ಕಟೋರಿ ಬ್ಲೌಸಿಗೆ. ಅದನ್ನು ತೆಗೆದ್ಬಿಡೋದ್ರಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.